ಇವತ್ತು ಫ್ರೀ ಮೆಡಿಕಲ್ ಕ್ಯಾಂಪ್ ಅನ್ನು ಆಯೋಜನೆ ಮಾಡಿದ್ದೀರಿ, ಇದರ ಉದ್ದೇಶವೇನು? ಸೊ ಇದು ಕೆಎಂಇ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಮಾಡಿರುವಂತ ಕಾರ್ಯಕ್ರಮ. ಇದರಲ್ಲಿ ಏನಪ್ಪಾ ಅಂತ ಹೇಳಿ ಒಂದು OPD ಇವತ್ತು ಇದೆಲ್ಲ ಮಾಡಿಸ್ಬೇಕಾದ್ರೆ ಬಹಳಷ್ಟು ಐತರ ಇವತ್ತು ನಾವು ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಇಲ್ಲಿ ಕೆಎಂಇ ಹಾಗೂ ಕರ್ವೇದವರು ಇವತ್ತು ಆಲ್ಮೋಸ್ಟ್ ಟೆಸ್ಟ್ ಅನ್ನು ಫ್ರೀ ಇಟ್ಟಿದ್ದಾರೆ ಹಾಗೂ ಇದೆಲ್ಲ ಇಲ್ಲಿ OPD ಫ್ರೀ ಇಟ್ಟಿದ್ದಾರೆ. ಬಹಳ ಜನರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ನನ್ನ ವಿಚಾರ. ಸರ್, ಈ ಉಚಿತ ತಪಾಸಣೆಯನ್ನು ನಾವು ಮಾಡಿಸ್ಕೊಂಡಿದ್ದೀರಿ ಅಥವಾ ಜನರಿಗೆ ಅಷ್ಟೇ ಮಾಡಿಸಿದ್ದೀರಿ? ಇದರಲ್ಲಿ ಅನುಕೂಲ, ಇದು ಎಲ್ಲರಿಗೆ ಒಂದು ಅವಕಾಶ. ಇದರಲ್ಲಿ ನಾನು ಸಹ ಭಾಗಿಯಾಗಿ ನಾನು ಸಹ ಎಲ್ಲ ರೀತಿಯ ಒಂದು ಟೆಸ್ಟ್ ಅನ್ನು ಮಾಡಿಸಿದ್ದೀನಿ ಹಾಗೂ ನಾ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ತಾವು ಮಾಡಿಸ್ಕೊಡ್ರಿ, ಆರೋಗ್ಯನ ಕಾಪಾಡ್ಕೊಳ್ರಿ ಅಂತ ಹೇಳಿ ನನ್ನ ವಿನಂತಿ. ಯಾವ ತರ ತಪಾಸಣೆ ಮಾಡಿಸಿದ್ದೀರಿ? ಈಗ ನಾನು ECG ಮಾಡಿಸಿದ್ದೀನಿ, ಆಮೇಲೆ ಈಗ ಥೈರಾಯ್ಡ್ದು ಮಾಡಿಸಿದ್ದೀನಿ, ಆಮೇಲೆ ಈಗ ಇದೆಲ್ಲ ಇಲ್ಲಿ ನಮ್ಮ ರೇಡಾನದಿಂದ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬಂದಿದ್ದಾರೆ, ಅವ್ರ ಹತ್ರ ಮಾಹಿತಿ ಪಡೆದಿದ್ದೀನಿ. ನಮ್ಮ ಆರೋಗ್ಯದ ವಿಚಾರ ನಾವು ಇದೆಲ್ಲ ಯಾವಾಗಲೂ ತಿಳ್ಕೊಳ್ಬೇಕಂತೇಳಿ ನಂದು ಒಂದು ಇದೆಲ್ಲ ಸಜೆಷನ್. ಎಷ್ಟು ಜನ ವೈದ್ಯರು ಇಲ್ಲಿ ಆಗಮಿಸಿದ್ದಾರೆ? ಸರಿ ಸುಮಾರು ಇಲ್ಲಿ ಒಂದು 12 ಜನ ವೈದ್ಯರಿದ್ದಾರೆ. ಇಲ್ಲಿಗ ನಮ್ಮ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸಹ ನಮ್ಮಲ್ಲಿ ಭಾಗಿಯಾಗಿ ಇವತ್ತಿನ ದಿವಸ ಅವರು ಸಹ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ. ಸರ್, ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಎಷ್ಟು ಜನ ಸಾರ್ವಜನಿಕರು ಆಗಮಿಸಿದ್ದಾರೆ? ಈಗಿನವರೆಗೂ ಈಗ ಮಧ್ಯಾಹ್ನ 1:30 ಗಂಟೆ ಈಗಿನವರೆಗೂ ಒಂದು 530 ಜನ ಈಗೆಲ್ಲ OPD ಆಗಿದೆ. ನಮ್ಮ ಅಂದಾಜು ಇವತ್ತೊಂದು 1000 ಆಗ್ಬೋದು ಅಂತ ಲೆಕ್ಕ.